ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ನಾವು ಮೊದಲ ಅಧ್ಯಾಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಮೊದಲ ಅಧ್ಯಾಯದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕಾಭಿವೃದ್ಧಿ ಎನ್ನುವ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಈ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಆರ್ಥಿಕಾಭಿವೃದ್ಧಿ ಅಂದರೆ ಮುಖ್ಯವಾಗಿ ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಭಾರತದ ಆರ್ಥಿಕಾಭಿವೃದ್ಧಿಗಳು ಅಥವಾ ಆರ್ಥಿಕ ಸ್ಥಿತಿಗತಿಗಳನ್ನು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಈಗ ಈ ಹಿಂದಿನ ಎರಡು ತರಗತಿಯಲ್ಲಿ ಮುಖ್ಯವಾಗಿ ಭಾರತದ ಒಂದು ಕೃಷಿ ಮತ್ತು ಕೈಗಾರಿಕೆ ಹಾಗೂ ವಿದೇಶಿ ವ್ಯಾಪಾರ ಈ ವಿಷಯವನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಅದರ ಹಿಂದಿನಲ್ಲಿ ಭಾರತದ ಆರ್ಥಿಕಾಭಿವೃದ್ಧಿಯ ಹಿನ್ನೆಲೆಯನ್ನು ನಾವು ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಹಾಗಾಗಿ ಭಾರತದ ಒಂದು ಕೃಷಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಭಾರತ ಸಂಪೂರ್ಣವಾಗಿ ಕೃಷಿಯಲ್ಲಿ ಹಿಂದುಳಿದಿತ್ತು. ಅದಕ್ಕೆ ಹಿಂದುಳಿಯೋದಕ್ಕೆ ಕಾರಣ ಏನು ಜಮೀನ್ದಾರಿ ಪದ್ಧತಿಗಳು, ಹಾಗೆಯೇ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಕೊಡದೇ ಇರತಕ್ಕಂಥದ್ದು. ಬ್ರಿಟಿಷರ ಅವಧಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಿ ಕೊಡಲಿಲ್ಲ. ಇದರಿಂದಾಗಿ ಭಾರತದಲ್ಲಿ ಆರ್ಥಿಕವಾಗಿ ಕೃಷಿ ಹಿಂದುಳಿದಿತ್ತು. ಅನಂತರ ಮತ್ತೊಂದು ನಾವು ನೋಡ್ಬೋದು, ಕೈಗಾರಿಕಾ ವಲಯವನ್ನು ಸಹ ಹಿಂದುಳಿದಿತ್ತು. ಯಾಕೆಂತ ಹೇಳಿದ್ರೆ ಭಾರತದಲ್ಲಿರ್ತಕ್ಕಂಥ ಕರಕುಶಲ ವಸ್ತುಗಳನ್ನು ಅದಕ್ಕೆ ಕರಕುಶಲ ವಸ್ತುಗಳಿಗೆ ಆಂತರಿಕ ಮಾರುಕಟ್ಟೆ ಮತ್ತು ವಿದೇಶಿ ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿತ್ತು. ಇದರಿಂದಾಗಿ ಕರಕುಶಲ ಕೈಗಾರಿಕೆಗಳು ನಾಶ ಹೊಂದಿದವು. ನಂತರ ಭಾರತ ವಿದೇಶಿ ವ್ಯಾಪಾರ ನೋಡ್ತೀವಿ. ವಿದೇಶಿ ವ್ಯಾಪಾರದಿಂದ ಪ್ರಮುಖವಾಗಿ ಭಾರತಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಕೂಲಕರವಾಗಿರ್ತಕ್ಕಂತಹ ಸನ್ನಿವೇಶಗಳು ಇರಲಿಲ್ಲ. ಹಾಗಾಗಿ ವಿದೇಶಿ ವ್ಯಾಪಾರ ಅಂತಕ್ಕಂಥದ್ದು ಕೇವಲ ಭಾರತ ಆಮದು ಮಾಡಿಕೊಳ್ಳುವ ದೇಶವಾಗಿತ್ತು. ಬ್ರಿಟಿಷ್ ಆಡಳಿತದಿಂದ ಆಮದಾಗುವಂಥ ಸರಕುಗಳನ್ನು ಮಾತ್ರ ಭಾರತದಲ್ಲಿ ಮಾರಾಟ ಮಾಡ್ತಾ ಇದ್ರು. ಇಲ್ಲಿಂದ ರಫ್ತಾಗುವಂಥ ವಸ್ತುಗಳು ಕೇವಲ ಪ್ರಾಥಮಿಕ ಸರಕುಗಳಾಗಿದ್ದವು. ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಸರಕುಗಳನ್ನು ಮಾತ್ರ ಭಾರತ ರಫ್ತು ಮಾಡ್ತಾ ಇತ್ತು. ಮತ್ತು ಯಂತ್ರೋಪಕರಣಗಳು, ಅಮೂಲ್ಯವಾದ ವಸ್ತುಗಳು, ಬೆಲೆ ಬಾಳುವಂಥ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಹೀಗೆ ಒಟ್ಟಾರೆ ಭಾರತದ ಒಂದು ವಿದೇಶಿ ವ್ಯಾಪಾರನೂ ಸಹ ನಷ್ಟದಲ್ಲಿತ್ತು. ಕೈಗಾರಿಕೆಗಳು ಹಿಂದುಳಿದಿದ್ದವು ಮತ್ತು ಕೃಷಿಯೂ ಸಹ ಹಿಂದುಳಿದಿತ್ತು ಅನ್ನುವ ವಿಚಾರವನ್ನು ನಾವು ನೋಡಿದ್ವಿ. ಈಗ ಬ್ರಿಟಿಷರ ಆಡಳಿತದಲ್ಲಿ ಜನಸಂಖ್ಯಾ ಸ್ಥಿತಿಗತಿಗಳು ಜನಸಂಖ್ಯಾ ಸ್ಥಿತಿಗತಿಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋಣ. ಬ್ರಿಟಿಷರು ಭಾರತಕ್ಕೆ ಬಂದ ನಂತರ, ಬ್ರಿಟಿಷರ ಆಡಳಿತವನ್ನು ವಹಿಸಿಕೊಂಡ ನಂತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1881ರಲ್ಲಿ ಪ್ರಥಮ ಬಾರಿಗೆ ಜನಗಣತಿ ಕಾರ್ಯವನ್ನು ಆರಂಭಿಸುತ್ತಾರೆ. 1881ರಲ್ಲಿ ಜನಗಣತಿ ಕಾರ್ಯವನ್ನು ಆರಂಭಿಸುತ್ತಾರೆ. ಈ ಜನಗಣತಿ ಕಾರ್ಯವನ್ನು ಆರಂಭಿಸಿದಾಗ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಕಾರ್ಯವನ್ನು ಆರಂಭಿಸುತ್ತಾರೆ. ಆದರೆ ಈ ಜನಗಣತಿ ಅಂತಕ್ಕಂಥದ್ದು ಕೆಲವೊಂದು ನ್ಯೂನತೆಗಳನ್ನು ಒಳಗೊಂಡಿತ್ತು. ಸಮಗ್ರವಾಗಿರ್ತಕ್ಕಂತಹ ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಒಂದು ವ್ಯವಸ್ಥೆ ಆಗಿನ ಸನ್ನಿವೇಶದಲ್ಲಿ ಇರಲಿಲ್ಲ. ಹಾಗಾಗಿ ಈ ಕೆಲವೊಂದು ನ್ಯೂನತೆಗಳಿಂದ ಈ ಜನಗಣತಿ ಸಮೀಕ್ಷೆ ಅಂತಕ್ಕಂಥದ್ದು ನಡೆದರೂ ಸಹ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪ್ರಥಮವಾಗಿ 1881ರಲ್ಲಿ ಜನಗಣತಿಯನ್ನು ಹೊಂದಿತ್ತು. ಹೀಗಾಗಿ ಅದರಲ್ಲದೆ ಭಾರತದ ಜನಸಂಖ್ಯೆಯು ಅಸ್ಥಿರ ಬೆಳವಣಿಗೆಯ ಸ್ವರೂಪವನ್ನು ಬಹಿರಂಗಪಡಿಸಿತು. 1881ರ ಜನಗಣತಿ ಅಂತಕ್ಕಂಥದ್ದು ಭಾರತದ ಒಂದು ಜನಗಣತಿ ಅಥವಾ ಜನಸಂಖ್ಯಾ ಬೆಳವಣಿಗೆಯನ್ನು ಅಸ್ಥಿರ ಸನ್ನಿವೇಶಗಳು,
ಅಸ್ಥಿರ ಬೆಳವಣಿಗೆಯ ಸ್ವರೂಪವನ್ನು ಇದು ಬಹಿರಂಗಗೊಳಿಸಿತು. ಅಂದರೆ ಜನಸಂಖ್ಯಾ ಬೆಳವಣಿಗೆ ಅಂತಕ್ಕಂಥದ್ದು ಏನಾಗ್ತಾ ಇತ್ತು, ಅದು ಸ್ಥಿರ ಪ್ರಮಾಣದಲ್ಲಿರಲಿಲ್ಲ. 1871 ಜನಗಣತಿಯ ವರದಿಯ ಪ್ರಕಾರ ಭಾರತದಲ್ಲಿ ಏನಾಗ್ತಾ ಇತ್ತು, ಪ್ರಮುಖವಾಗಿ ಸ್ಥಿರವಾಗಿರಲಿಲ್ಲ. ಜನಸಂಖ್ಯೆಯ ಪ್ರಮಾಣ ಇಳಿಕೆ ಆಗ್ತಾ ಇತ್ತು, ಇಳಿಕೆಯ ಒಂದು ಟ್ರೆಂಡ್ ಅನ್ನ ತೋರಿಸ್ತಾ ಇತ್ತು. ಹಾಗಾಗಿ ಭಾರತದಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ದರ ಅಂತಕ್ಕಂಥದ್ದು ಅಸ್ಥಿರವಾಗಿತ್ತು. ನಂತರ ಪ್ರತಿ 10 ವರ್ಷಗಳಿಗೊಮ್ಮೆ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಕಾರ್ಯವನ್ನು ಕೈಗೊಳ್ಳಲಾಯಿತು. ಅಂದರೆ 1881ರಲ್ಲಿ ಮೊದಲ ಜನಗಣತಿಯನ್ನು ಕೈಗೊಂಡರು. ಆನಂತರ 1891, 2001, 2011, 1881, 1881, 1891, ಹಾಗೆಯೇ 1901, 1911, 1921, ಹೀಗೆ ಪ್ರತಿ 10 ವರ್ಷಗಳಿಗೊಮ್ಮೆ ಭಾರತದಲ್ಲಿ ಜನಗಣತಿ ಕಾರ್ಯವನ್ನು ಆರಂಭಿಸಲಾಯಿತು. ಆನಂತರ 1921ನೇ ವರ್ಷವನ್ನು 1921ನೇ ವರ್ಷವನ್ನು ಸ್ಥಿತ್ಯಂತರದ ವರ್ಷ ಅಂತ ಹೇಳ್ತಾರೆ. ಸ್ಥಿತ್ಯಂತರದ ವರ್ಷ 1921ನೇ ವರ್ಷವನ್ನು ಸ್ಥಿತ್ಯಂತರದ ವರ್ಷ ಅಂತ ಹೇಳಿ ಕರಿತೀವಿ. ಯಾಕೆ ಸ್ಥಿತ್ಯಂತರ ವರ್ಷ ಅಂತ ಕರಿತೀವಿ ಅಂದ್ರೆ 1991ಕ್ಕಿಂತ ಪೂರ್ವದಲ್ಲಿ 1991ರ ಪೂರ್ವದಲ್ಲಿ ಭಾರತದ ಜನಸಂಖ್ಯೆ ಅಂತಕ್ಕಂಥದ್ದು ಏನಾಗ್ತಾ ಇತ್ತು, ಇಳಿಕೆ ಹಂತವನ್ನ ಹೊಂದ್ತಾ ಇತ್ತು. ಮೊದಲನೇ ಹಂತದಲ್ಲಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ 1921ರ ಪೂರ್ವದಲ್ಲಿ ಭಾರತ ಜನಸಂಖ್ಯೆಯು ಏನಾಗಿತ್ತು, ಪೂರ್ವದಲ್ಲಿ ಅದು ಮೊದಲನೇ ಹಂತದಲ್ಲಿತ್ತು. ಮೊದಲನೇ ಹಂತ ಅಂತ ಕರಿತೀವಿ, ಫಸ್ಟ್ ಸ್ಟೇಜ್, ಮೊದಲನೇ ಹಂತದಲ್ಲಿ. ಅಂದ್ರೆ ಜನನ ಮತ್ತು ಮರಣ ದರ ಸಮನಾಗಿತ್ತು. ಎಷ್ಟು ಜನರು ಜನಿಸ್ತಾ ಇದ್ರು ಅಷ್ಟೇ ಪ್ರಮಾಣದಲ್ಲಿ ಮರಣ ಪ್ರಮಾಣವು ಸಹ ಅಸ್ತಿತ್ವದಲ್ಲಿತ್ತು. ಯಾವಾಗ ಅಂತ ಹೇಳಿದ್ರೆ 1921ರ ಪೂರ್ವದಲ್ಲಿ ಜನನ ಮತ್ತು ಮರಣ ದರ ಅಂತಕ್ಕಂಥದ್ದು ಏನಾಗಿತ್ತು, ಸಮನಾಗಿತ್ತು. ನಂತರ 1921ರ ನಂತರ ಎರಡನೇ ಹಂತ ಆರಂಭವಾಯಿತು. ಎರಡನೇ ಹಂತ ಪ್ರಾರಂಭವಾಯಿತು. ಇಲ್ಲಿ ಜನನ ದರ ಗ್ರೇಟರ್ ದನ್ ಮರಣ ದರ. ಜನನ ದರ ಹೆಚ್ಚಾಗಿತ್ತು, ಮರಣ ದರ ಪ್ರಮಾಣ ಕಡಿಮೆಯಾಗ್ತಾ ಹೋಗುತ್ತದೆ. ಅಂದ್ರೆ ಇಲ್ಲಿ 2021ರ ಪೂರ್ವದಲ್ಲಿ, ಅದಕ್ಕಿಂತ ಮೊದಲು ಅಂದ್ರೆ 1921ರ ಪೂರ್ವದಲ್ಲಿ, 1921ರ ಪೂರ್ವದಲ್ಲಿ ಅಂದ್ರೆ 1920, 1918, ಹಾಗೆಯೇ 1915, ಈ ಅವಧಿಯಲ್ಲಿ ಭಾರತದಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಸಮ ಪ್ರಮಾಣದಲ್ಲಿತ್ತು, ಸ್ಥಿರ ಪ್ರಮಾಣದಲ್ಲಿತ್ತು. ಕಾರಣ ಜನನ ದರ ಮತ್ತು ಮರಣ ದರ, ಎಷ್ಟು ಶಿಶುಗಳು ಹುಟ್ಟುತ್ತವೋ ಅಷ್ಟೇ ಜನರು ಸಾವನ್ನ ಅಪ್ತಾ ಇದ್ರು. ಹೀಗೆ ಜನನ ಮತ್ತು ಮರಣ ದರ ಅಂತಕ್ಕಂಥದ್ದು ಸಮನಾಗಿತ್ತು. ಆಗ ಮೊದಲನೇ ಹಂತವನ್ನು 1921ರ ನಂತರ ಜನನ ದರ ಹೆಚ್ಚಾಯಿತು, ಮರಣ ದರ ಕಡಿಮೆಯಾಯಿತು. ಇದರಿಂದ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಯ ವೇಗ ಅಂತಕ್ಕಂಥದ್ದು ಹೆಚ್ಚಾಯಿತು. ಇನ್ನು ಭಾರತದ ಜನಸಂಖ್ಯೆಯ ಸ್ವರೂಪವನ್ನು ನಾವು ತಿಳಿಯೋದಾದ್ರೆ, ಭಾರತದ ಜನಸಂಖ್ಯೆಯ ಸ್ವರೂಪದಲ್ಲಿ ಗುಣಾತ್ಮಕ ಬದಲಾವಣೆಗೆ ಯಾವುದೇ ಪ್ರೋತ್ಸಾಹಗಳು ದೊರೆಯಲಿಲ್ಲ.
ಭಾರತದ ಜನಸಂಖ್ಯಾ ಬೆಳವಣಿಗೆಯಲ್ಲಿ ಗುಣಾತ್ಮಕ ಬೆಳವಣಿಗೆಗಳು ಯಾವುದೇ ಒಂದು ಪ್ರೋತ್ಸಾಹಗಳು ದೊರೆಯಲಿಲ್ಲ. ಅಂದರೆ ಗುಣಾತ್ಮಕ ಅಂತ ಹೇಳಿದ್ರೆ ಜನರಲ್ಲಿ ವೈಚಾರಿಕ ಚಿಂತನೆ ಅಥವಾ ಜನರನ್ನ ಮಾನವ ಬಂಡವಾಳವಾಗಿ ಪರಿವರ್ತನೆ ಮಾಡೋದಕ್ಕೆ, ಜನರನ್ನ ಮಾನವ ಬಂಡವಾಳವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಯಾವುದೇ ತರಹದ ಪ್ರೋತ್ಸಾಹಗಳು ಆರಂಭ ಆಗಲಿಲ್ಲ. ಇಲ್ಲಿ ಮಾನವ ಬಂಡವಾಳ ಅಂತ ಹೇಳಿದ್ರೆ ಮಾನವನಿಗೆ ಅನುಭವಗಳನ್ನ, ಶಿಕ್ಷಣಗಳನ್ನ, ತರಬೇತಿಗಳನ್ನ, ಹಾಗೆಯೇ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವಂತಹ ಯಾವುದೇ ಗುಣಾತ್ಮಕವಾಗಿರ್ತಕ್ಕಂತಹ ರಚನಾತ್ಮಕ ಬದಲಾವಣೆಗಳು ಇರ್ತಕ್ಕಂಥವು ಈ ಸಂದರ್ಭದಲ್ಲಿ ಅಂದರೆ ಬ್ರಿಟಿಷರ ಆಡಳಿತದಲ್ಲಿ ಕಂಡು ಬರಲಿಲ್ಲ. ಹಾಗಾಗಿ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಗೆ ಅಥವಾ ಜನರ ಒಂದು ಗುಣಾತ್ಮಕ ಬೆಳವಣಿಗೆಗೆ ಯಾವುದೇ ಪ್ರೋತ್ಸಾಹಗಳು ದೊರೆಯಲಿಲ್ಲ. ಹಾಗೆಯೇ ಭಾರತದಲ್ಲಿ ಬ್ರಿಟಿಷರ ಅವಧಿಯಲ್ಲಿ, ವಸಾಹತುಶಾಹಿ ಅವಧಿಯಲ್ಲಿ ಸಾಕ್ಷರತಾ ಪ್ರಮಾಣ ಕೇವಲ 16%. ಭಾರತದಲ್ಲಿ ಸಾಕ್ಷರರ ಪ್ರಮಾಣ ಯಾವ ಅವಧಿಯಲ್ಲಿ? ಬ್ರಿಟಿಷರ ಅವಧಿಯಲ್ಲಿ ಅಥವಾ ವಸಾಹತುಶಾಹಿ ಆಡಳಿತದಲ್ಲಿ ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ಕೇವಲ 16%. ಇದರಲ್ಲಿ ಮಹಿಳಾ ಸಾಕ್ಷರತಾ ಪ್ರಮಾಣ, ಮಹಿಳಾ ಸಾಕ್ಷರರ ಪ್ರಮಾಣ ಕೇವಲ 7% ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಅಂದರೆ ಭಾರತದಲ್ಲಿ ಶಿಕ್ಷಣದಲ್ಲಿ ಯಾವುದೇ ಸುಧಾರಣೆಗಳನ್ನ ಬ್ರಿಟಿಷರು ತರಲಿಲ್ಲ. ಹಾಗಾಗಿ ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ತುಂಬಾ ಕೆಳಮಟ್ಟದಲ್ಲಿತ್ತು. ಇನ್ನು ಮತ್ತೊಂದು ಸಂಗತಿಯನ್ನು ನೋಡೋದಾದ್ರೆ ಆರೋಗ್ಯ ಸೌಲಭ್ಯಗಳು ಇರಲಿಲ್ಲ. ಭಾರತದಲ್ಲಿ ಬ್ರಿಟಿಷರ ಒಂದು ಅವಧಿಯಲ್ಲಿ ಆರೋಗ್ಯ ಸೌಲಭ್ಯಗಳು, ಬ್ರಿಟಿಷರ ಕಾಲದಲ್ಲಿ ಆರೋಗ್ಯ ಸೌಲಭ್ಯಗಳು ಅಸ್ತಿತ್ವದಲ್ಲಿ ಇರಲಿಲ್ಲ. ಆರೋಗ್ಯ ಕ್ಷೇತ್ರ ಅಥವಾ ವೈದ್ಯಕೀಯ ಒಂದು ಅಭಿವೃದ್ಧಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸುಧಾರಣೆಗಳನ್ನ ಇವರ ಅವಧಿಯಲ್ಲಿ ಜಾರಿಗೆ ತರಲಿಲ್ಲ. ಪ್ರಮುಖವಾಗಿ ಜಲ ಮತ್ತು ವಾಯು ಸಂಬಂಧಿ ಆರೋಗ್ಯ ಸಮಸ್ಯೆಗಳು ಉಂಟಾದವು. ಜಲ ಮತ್ತು ವಾಯುಗೆ ಸಂಬಂಧಿಸಿದಂತಹ ರೋಗ ರುಜಿನಗಳು ಇವುಗಳಿಗೆ ಜನರು ತುತ್ತಾಗ್ತಾ ಇದ್ರು. ನೀರಿನಿಂದ ಬರ್ತಕ್ಕಂಥ ಕಾಯಿಲೆಗಳು ಮತ್ತು ಗಾಳಿಯಿಂದ ಬರ್ತಕ್ಕಂತಹ ಕಾಯಿಲೆಗಳಿಗೆ, ಸಾಂಕ್ರಾಮಿಕ ಕಾಯಿಲೆಗಳಿಗೆ ಜನರು ತುತ್ತಾಗ್ತಾ ಇದ್ರು. ಇದಕ್ಕೆ ಮುಖ್ಯವಾಗಿ ಇವರ ಅವಧಿಯಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಯಾವುದೇ ಒಂದು ಮಹತ್ವವನ್ನು ನೀಡಿರಲಿಲ್ಲ. ಇನ್ನು ಇದೇ ಅವಧಿಯಲ್ಲಿ ಸರಾಸರಿ ಮರಣ ಪ್ರಮಾಣ ಗರಿಷ್ಠವಾಗಿತ್ತು. ಮರಣ ಪ್ರಮಾಣ ಗರಿಷ್ಠ ಮರಣ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗಿತ್ತು. ಅದರಲ್ಲೂ ಸಹ ಶಿಶು ಮರಣ ಪ್ರಮಾಣ 218. ಶಿಶು ಮರಣ ಪ್ರಮಾಣ 218. ಶಿಶು ಮರಣ ಪ್ರಮಾಣ ಅಥವಾ ಶಿಶು ಮರಣ ದರ ಅಂದ್ರೇನು ಅಂತ ಹೇಳಿದ್ರೆ, ಪ್ರತಿ 1000 ಜನಿಸಿದ ಶಿಶುಗಳಲ್ಲಿ 1 ವರ್ಷವಾಗುವ ಮೊದಲೇ ಮರಣ ಹೊಂದುವ ಶಿಶುಗಳ ಪ್ರಮಾಣ, ಇದನ್ನ ಶಿಶು ಮರಣ ದರ ಅಂತೇಳಿ ಕರಿತೀವಿ. ಇಲ್ಲಿ 1000 ಶಿಶುಗಳು ಜನಿಸಿದ್ವು ಅಂತ ಹೇಳಿದ್ರೆ ಬ್ರಿಟಿಷರ ಅವಧಿಯಲ್ಲಿ 218 ಶಿಶುಗಳು ಮರಣವನ್ನ ಹೊಂದಿದ್ವು ಅಂತಾಯಿತು. ಈಗ ಪ್ರಸ್ತುತ 2011ರಲ್ಲಿ 44 ಶಿಶುಗಳು, ಪ್ರತಿ 1000 ಶಿಶುಗಳಲ್ಲಿ 44 ಶಿಶುಗಳು ಮರಣವನ್ನು ಹೊಂದ್ತಾ ಇದ್ದಾವೆ.
ಹಾಗಾಗಿ ಅಂದರೆ ಬ್ರಿಟಿಷರ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯಗಳು ವಿಸ್ತಾರ ಆಗದೇ ಇರೋದು ಈ ಶಿಶು ಮರಣ ಪ್ರಮಾಣ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಆನಂತರ ಭಾರತದಲ್ಲಿ ಜೀವಿತಾವಧಿ, ಭಾರತೀಯರ ಜೀವಿತಾವಧಿ 32 ವರ್ಷಗಳಿತ್ತು. 32 ವರ್ಷಗಳು. ಬ್ರಿಟಿಷರ ಅವಧಿಯಲ್ಲಿ ಭಾರತೀಯರ ಜೀವಿತಾವಧಿ ಕೇವಲ 32 ವರ್ಷಗಳವರೆಗೆ ಮಾತ್ರ ಇತ್ತು. 32 ವರ್ಷಗಳು ಅಂದರೆ 32 ವರ್ಷಗಳು ಅಂತ ಹೇಳಿದ್ರೆ ಬ್ರಿಟಿಷರ ಅವಧಿಯಲ್ಲಿ ಭಾರತೀಯರ ಸರಾಸರಿ ಬದುಕುಳಿಯುವ ಒಂದು ವರ್ಷಗಳು ಕೇವಲ 32 ವರ್ಷಗಳಾಗಿದ್ದವು. ಈಗ 2011ರಲ್ಲಿ ಭಾರತೀಯರ ಒಂದು ಜೀವಿತಾವಧಿ 67 ವರ್ಷಗಳಿದ್ದಾವೆ. 67 ವರ್ಷಗಳು ಅಂದರೆ ಇದನ್ನ ನಾವು ಕಂಪೇರ್ ಮಾಡಿ ನೋಡಿದ್ರೆ, ಹೋಲಿಕೆ ಮಾಡಿ ನೋಡಿದ್ರೆ ಬ್ರಿಟಿಷರ ಅವಧಿಯಲ್ಲಿ ಜೀವಿತಾವಧಿ ಕಡಿಮೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅನಂತರ ಭಾರತದಾದ್ಯಂತ ಬಡತನ ಹೆಚ್ಚಾಗಿತ್ತು. ಹೆಚ್ಚಿತ್ತು. ಬ್ರಿಟಿಷರ ಅವಧಿಯಲ್ಲಿ ಈ ಭಾರತದಾದ್ಯಂತನೇ ಬಡತನದ ಪ್ರಮಾಣ ಹೆಚ್ಚಾಗಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಹೀಗಾಗಿ ಅಂದರೆ ಭಾರತೀಯರು ನಿಕೃಷ್ಟವಾಗಿರ್ತಕ್ಕಂಥ ಜೀವನವನ್ನ ನಡೆಸ್ತಾ ಇದ್ರು. ಕಾರಣ ಶಿಶು ಮರಣ ಪ್ರಮಾಣ ಹೆಚ್ಚಾಗಿತ್ತು, ಆರೋಗ್ಯ ಸೌಲಭ್ಯಗಳು ಇರಲಿಲ್ಲ. ಇದರಿಂದ ಮಹಿಳಾ ಸಾಕ್ಷರತೆ ಮತ್ತು ಸಾಕ್ಷರತಾ ಪ್ರಮಾಣ ಬಹಳ ಕಡಿಮೆ ಇತ್ತು. ಹಾಗೆಯೇ ಜನನ ದರದಲ್ಲಿ ಹೆಚ್ಚಾಗ್ತಾ ಇತ್ತು, ಮರಣ ದರನು ಸಹ ಕಡಿಮೆ ಆಗ್ತಾ ಇತ್ತು. ಒಟ್ಟಾರೆ ಭಾರತೀಯರ ಸ್ಥಿತಿಗತಿಗಳು ಅತ್ಯಂತ ನಿಕೃಷ್ಟವಾಗಿತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಇನ್ನು ಮತ್ತೊಂದು ಸಂಗತಿ ಬ್ರಿಟಿಷರ ಅವಧಿಯಲ್ಲಿ ಅಂತ ಹೇಳಿದ್ರೆ ಉದ್ಯೋಗದ ರಚನೆ. ಉದ್ಯೋಗದ ರಚನೆ ಬ್ರಿಟಿಷರ ಅವಧಿಯಲ್ಲಿ ಉದ್ಯೋಗದ ರಚನೆಗಳು ಅಂದರೆ ಉದ್ಯೋಗದ ರಚನೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಜನರು ಕೈಗೊಳ್ಳುವಂತಹ ವೃತ್ತಿಗಳು ಯಾವ ವೃತ್ತಿ ಇದ್ದುವು ಮತ್ತು ಯಾವ ವೃತ್ತಿಯಲ್ಲಿ ಭಾರತೀಯರು ತಮ್ಮ ಉದ್ಯೋಗಗಳನ್ನು ಕಂಡುಕೊಂಡಿದ್ದರು ಅನ್ನೋದನ್ನ ನಾವು ಉದ್ಯೋಗದ ರಚನೆಯಲ್ಲಿ ನಾವು ತಿಳ್ಕೊಬಹುದು. ಈ ವಸಾಹತುಶಾಹಿ ಆಡಳಿತದಲ್ಲಿ ಕರಕುಶಲ ಕೈಗಾರಿಕೆಗಳು ನಾಶ ಹೊಂದಿದ್ದರಿಂದ ಬಹಳಷ್ಟು ಜನರು ನಿರುದ್ಯೋಗಕ್ಕೆ ಒಳಗಾದರು. ಈ ಎಲ್ಲ ನಿರುದ್ಯೋಗಿಗಳು ಕೃಷಿಯಲ್ಲಿ ತಮ್ಮ ಉದ್ಯೋಗಗಳನ್ನು ಕಂಡುಕೊಳ್ಳೋದಕ್ಕೆ ಆರಂಭಿಸಿದರು. ಇದರಿಂದಾಗಿ ಕೃಷಿಯ ಮೇಲಿನ ಅವಲಂಬನೆ ಹೆಚ್ಚಾಯಿತು. ಕೃಷಿ ಪ್ರಮುಖವಾಗಿ ಜನರ ಉದ್ಯೋಗದ ಮೂಲವಾಗಿತ್ತು. ಕೃಷಿಯಲ್ಲಿಯೇ ಜನರು ಉದ್ಯೋಗವನ್ನು ಕಂಡುಕೊಂಡರು. ಹಾಗಾಗಿ ಭಾರತದಲ್ಲಿ ಪ್ರಮುಖವಾಗಿ ಕೃಷಿ 70% ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಯಲ್ಲಿ 75% ಜನರು ಕೃಷಿಯನ್ನು ಅವಲಂಬಿಸಿದ್ರು. ಬ್ರಿಟಿಷರ ಅವಧಿಯಲ್ಲಿ ಭಾರತೀಯರು 75% ಜನರು ಕೃಷಿಯನ್ನೇ ಅವಲಂಬಿಸಿದ್ರು. ಕೈಗಾರಿಕೆಯ ಮೇಲೆ ಕೇವಲ 10% ಜನರು, ಹಾಗೆಯೇ ಸೇವಾ ವಲಯದ ಮೇಲೆ ಕೇವಲ 15% ಜನರು ಸೇವಾ ವಲಯವನ್ನು ಅವಲಂಬಿಸಿದ್ದರು. ಕೃಷಿಯನ್ನ ಭಾರತದಲ್ಲಿ 75% ಜನರು ಕೃಷಿಯಲ್ಲಿ ಉದ್ಯೋಗ ಕಂಡುಕೊಂಡ್ರೆ 10% ಜನರು ಕೈಗಾರಿಕೆಯಲ್ಲಿ ಉದ್ಯೋಗವನ್ನು ಕಂಡುಕೊಂಡ್ರು.
ಇನ್ನು ಉಳಿದಂಥವರು 15% ಜನರು ಸೇವಾ ವಲಯದಲ್ಲಿ ಉದ್ಯೋಗವನ್ನು ಕಂಡುಕೊಂಡರು. ಹೀಗೆ ಭಾರತದಲ್ಲಿ ಕೃಷಿಯ ಅವಲಂಬನೆ ಇರ್ತಕ್ಕಂಥದ್ದು ಹೆಚ್ಚಾಗಿತ್ತು. ಕೃಷಿಯ ಅವಲಂಬನೆ ಹೆಚ್ಚಾಗಿತ್ತು. ಕೃಷಿ ಸಾಕಷ್ಟು ಒತ್ತಡದಲ್ಲಿ ಸಿಲುಕಿತ್ತು. ಕೃಷಿ ಅಂತಕ್ಕಂಥದ್ದು ಒತ್ತಡದಲ್ಲಿಯೇ ಸಿಲುಕಿತ್ತು. ನಂತರ ಇವರ ಕಾಲದಲ್ಲಿ ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥದ್ದು ಕಂಡುಬಂತು. ಪ್ರಾದೇಶಿಕ ಅಸಮತೋಲನ ಉದ್ಯೋಗದಲ್ಲಿಯೂ ಸಹ, ಉದ್ಯೋಗದ ರಚನೆಯಲ್ಲಿಯೂ ಸಹ ಪ್ರಾದೇಶಿಕವಾಗಿ ಅಸಮತೋಲನ ಕಂಡುಬಂತು. ಪ್ರಮುಖವಾಗಿ ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ ಮತ್ತು ಬಂಗಾಳ ಪ್ರಾಂತ್ಯದಲ್ಲಿ ಜನರು ಕೃಷಿಯಿಂದ ಕೈಗಾರಿಕೆ ಮತ್ತು ಸೇವಾ ವಲಯದ ಕಡೆಗೆ ಸಣ್ಣದಾಗಿರ್ತಕ್ಕಂಥ ಬದಲಾವಣೆಯನ್ನು ಆರಂಭಿಸಿದರು. ಕೃಷಿಯ ಮೇಲೆ ಇದ್ದಂಥ ಜನರು ನಿಧಾನವಾಗಿ ಕೈಗಾರಿಕೆಗಳ ಕಡೆಗೆ ಹೆಚ್ಚಿನ ಒಲವನ್ನು ಕೊಡ್ತಾ ಹೋದರು. ಇದರಿಂದಾಗಿ ಕೈಗಾರಿಕೆಗಳು ಈ ಭಾಗದಲ್ಲಿ ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ ಮತ್ತು ಬಂಗಾಳದ ಪ್ರಾಂತ್ಯ ಈ ಭಾಗದಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚಿನ ಕೈಗಾರಿಕೆಗಳಲ್ಲಿ ಉದ್ಯೋಗಗಳನ್ನು ಕಾಣ್ತಾ ಹೋದರು. ಈ ಮದ್ರಾಸ್ ಪ್ರಾಂತ್ಯ ಅಂತ ಹೇಳಿದ್ರೆ ಈಗಿನ ತಮಿಳುನಾಡು, ಕೇರಳ, ಕರ್ನಾಟಕ ಇವುಗಳನ್ನು ನಾವು ಅಥವಾ ಮೈಸೂರು ಪ್ರಾಂತ್ಯ ಅಂತ ಕರಿತೀವಿ. ಎಲ್ಲ ಯಾವುದಿದು ಮದ್ರಾಸ್ ಪ್ರಾಂತ್ಯ. ಹಾಗೆಯೇ ಬಾಂಬೆ ಪ್ರಾಂತ್ಯ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಹಾಗೆಯೇ ಮುಖ್ಯವಾಗಿ ಗೋವಾ ರಾಜ್ಯಗಳು, ಆನಂತರ ಉತ್ತರ ಕರ್ನಾಟಕ ಇವುಗಳನ್ನು ನಾವು ಹಾಗೆಯೇ ಇವುಗಳನ್ನೆಲ್ಲವನ್ನು ಸಹ ನಾವು ಬಾಂಬೆ ಪ್ರಾಂತ್ಯ ಅಂತ ಕರಿತೀವಿ. ಹಾಗೆಯೇ ಪಶ್ಚಿಮ ಬಂಗಾಳ, ಬಿಹಾರ, ಆನಂತರ ಈಗಿನ ಬಾಂಗ್ಲಾದೇಶ ಇವೆಲ್ಲವೂ ಸಹ ಬಂಗಾಳ ಪ್ರಾಂತ್ಯ ಅಂತ ಕರಿತೀವಿ. ಈ ಪ್ರಾಂತ್ಯಗಳಲ್ಲಿ ಜನರು ಕೈಗಾರಿಕೆಗಳಿಗೆ ಕಡೆಗೆ ಹೆಚ್ಚಿನ ಬದಲಾವಣೆ, ಪರಿವರ್ತನೆಯನ್ನ ಆಗ್ತಾ ಇದ್ರು. ಹಾಗೆಯೇ ಮತ್ತೆ ಆಗ್ನೇಯ ಭಾಗದಲ್ಲಿ ಮುಖ್ಯವಾಗಿ ರಾಜಸ್ಥಾನ, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಈ ಭಾಗದಲ್ಲಿ ಜನರು ಹೆಚ್ಚಾಗಿ ಕೃಷಿಯನ್ನ ಅವಲಂಬಿಸಿದ್ದರು. ಹೀಗಾಗಿ ಈ ಒಂದು ಉದ್ಯೋಗದ ರಚನೆಯನ್ನು ನೋಡಿದಾಗ ಕೃಷಿಯ ಮೇಲೆ ಹೆಚ್ಚಿನ ಜನರು ಅವಲಂಬನೆಯನ್ನ ಹೊಂದಿದ್ರು. ಹಾಗೆಯೇ ಮತ್ತು ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಜನರ ಒಂದು ಉದ್ಯೋಗದ ಪ್ರಮಾಣ ತುಂಬ ಕಡಿಮೆ ಇತ್ತು. ಅದರಲ್ಲೂ ವಿಶೇಷವಾಗಿ ಬಾಂಬೆ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಮತ್ತು ಬಂಗಾಳ ಪ್ರಾಂತ್ಯ ಈ 3 ಪ್ರಾಂತ್ಯಗಳಲ್ಲಿ ಕೈಗಾರಿಕೆಗಳಿಗೆ ಜನರು ಪರಿವರ್ತನೆ ಆಗ್ತಾ ಇದ್ರು. ಕೈಗಾರಿಕಾ ಕಾರ್ಮಿಕರಾಗಿ ಪರಿವರ್ತನೆ ಆಗ್ತಾ ಇದ್ರೆ ಉತ್ತರ ಭಾರತ ಮತ್ತು ಆಗ್ನೇಯ ಭಾರತಗಳಲ್ಲಿ ಕೃಷಿಯ ಮೇಲಿನ ಹೆಚ್ಚು ಅವಲಂಬನೆ ಇತ್ತು. ಇದು ಭಾರತದ ಒಂದು ಮುಖ್ಯವಾಗಿರುತ್ತದೆ. ಅದರಲ್ಲಿಯೂ ಸಹ ರಾಜಸ್ಥಾನ, ಪಂಜಾಬ್, ಹರಿಯಾಣ ರಾಜ್ಯಗಳು ಇವುಗಳನ್ನು ನಾವು ಭಾರತದಲ್ಲಿ ಹೆಚ್ಚು ಕೃಷಿಯನ್ನು ಅವಲಂಬಿಸಿರ್ತಕ್ಕಂತಹ ಪ್ರಾಂತ್ಯಗಳು ಅಂತ ಹೇಳಿ ಕರಿತೀವಿ. ಇನ್ನು ಮೂಲ ಸೌಕರ್ಯಗಳು ಬ್ರಿಟಿಷರ ಅವಧಿಯಲ್ಲಿ ಮೂಲ ಸೌಕರ್ಯಗಳು ಯಾವ ರೀತಿ ಇದ್ದವು ಅನ್ನೋದನ್ನ ನೋಡೋದಾದ್ರೆ, ಬ್ರಿಟಿಷರ ಅವಧಿಯಲ್ಲಿ ಜಲ ಸಾರಿಗೆ, ರೈಲು ಸಾರಿಗೆ, ಬಂದರುಗಳ ಅಭಿವೃದ್ಧಿ, ಅಂಚೆ ಮತ್ತು ತಂತಿ ಸೇವೆಗಳು ಅಭಿವೃದ್ಧಿಯಾದವು. ಬ್ರಿಟಿಷರ ಕಾಲದಲ್ಲಿ ಅಥವಾ ವಸಾಹತುಶಾಹಿ ಆಡಳಿತದಲ್ಲಿ ಪ್ರಮುಖವಾಗಿ ಅಂಚೆ ಸೇವೆಗಳು, ಬಂದರುಗಳು, ರೈಲು ಸಾರಿಗೆಗಳು, ಹಾಗೆಯೇ ಜಲ ಸಾರಿಗೆಗಳು, ಅಂಚೆ ಮತ್ತು ತಂತಿ ಸೇವೆಗಳು ಇವುಗಳೆಲ್ಲವೂ ಸಹ ಅಭಿವೃದ್ಧಿಯ ಒಂದು ಆರಂಭವನ್ನು ಆರಂಭಿಸಿದವು. ಈಗ ಒಟ್ಟಾರೆ ಮೂಲ ಸೌಕರ್ಯಕ್ಕೆ ಬ್ರಿಟಿಷರ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕಾಣಿಕೆಯನ್ನ ನಾವು ನೋಡಬಹುದು. ಇಲ್ಲಿ ಭಾರತದಲ್ಲಿ ಮೂಲ ಸೌಕರ್ಯದ ಅಭಿವೃದ್ಧಿಗೆ
ಅಭಿವೃದ್ಧಿಪಡಿಸೋದಕ್ಕೆ ಅವರ ಮುಖ್ಯ ಉದ್ದೇಶ ಏನು? ಮುಖ್ಯ ಉದ್ದೇಶ ಏನು? ಬ್ರಿಟಿಷರು ಜಲ ಸಾರಿಗೆ, ರೈಲು ಸಾರಿಗೆ, ಬಂದರುಗಳ ಅಭಿವೃದ್ಧಿ, ಅಂಚೆ ಮತ್ತು ತಂತಿ ಸೇವೆಗಳು ಇವುಗಳನ್ನು ಅಭಿವೃದ್ಧಿಪಡಿಸಿದರು. ಇವುಗಳನ್ನು ಅಭಿವೃದ್ಧಿಪಡಿಸುವ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು, ಭಾರತದಲ್ಲಿ ಕಚ್ಚಾ ವಸ್ತುಗಳನ್ನ ಸಾಗಿಸಬೇಕಾಗಿತ್ತು. ಭಾರತದ ಕಚ್ಚಾ ವಸ್ತುಗಳನ್ನು ಸುಲಭವಾಗಿ ಇಂಗ್ಲೆಂಡ್ ದೇಶಕ್ಕೆ ಸಾಗಿಸಬೇಕಾಗಿತ್ತು ಅಂದ್ರೆ ಏನ್ ಬೇಕಾಗಿತ್ತು? ರಸ್ತೆಗಳನ್ನು ಅಭಿವೃದ್ಧಿಪಡಿಸಬೇಕು, ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಇವುಗಳನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಅವ್ರ ಉದ್ದೇಶ ಏನು? ಇವುಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಲ್ಲ, ಭಾರತದಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಅವರ ದೇಶಕ್ಕೆ ಸುಲಭವಾಗಿ ಸಾಗಿಸಬೇಕು. ಒಂದು. ಇನ್ನು ಎರಡನೇ ಉದ್ದೇಶ ಅಂತ ಹೇಳಿದ್ರೆ ಆಮದಾಗುವಂತಹ ಸರಕುಗಳು ವೇಗವಾಗಿ ಜನರಿಗೆ ತಲುಪಬೇಕಾಗಿದೆ. ಆಮದಾಗುವಂತಹ ಸಿದ್ಧ ವಸ್ತುಗಳನ್ನು ವೇಗವಾಗಿ ಮಾರುಕಟ್ಟೆಗೆ ತಲುಪಿಸಬೇಕಾಗಿತ್ತು. ಸಿದ್ಧ ವಸ್ತುಗಳನ್ನು ವೇಗವಾಗಿ ಮಾರುಕಟ್ಟೆಗೆ ತಲುಪಿಸಬೇಕಾಗಿತ್ತು. ಹಾಗಾಗಿ ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಬ್ರಿಟಿಷರು ಹೆಚ್ಚು ವಿಸ್ತರಿಸ್ತಾ ಹೋಗ್ತಾರೆ. ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ಆಡಳಿತದ ನಿರ್ವಹಣೆ ಮಾಡಬೇಕಾಗಿತ್ತು. ಇಡೀ ಭಾರತದಾದ್ಯಂತ ಬ್ರಿಟಿಷರು ತಮ್ಮ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿದರು. ಹೀಗಾಗಿ ಎಲ್ಲಿಯೇ ಅಶಾಂತಿಗಳು, ಕಾನೂನು ಸುವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿಡಲು, ಎಲ್ಲರೂ ಅಶಾಂತಿಗಳು ಸಂಭವಿಸಿದರೆ ಅವುಗಳನ್ನು ನಿಯಂತ್ರಣದಲ್ಲಿ ಇಡುವ ಉದ್ದೇಶದಿಂದ ಬ್ರಿಟಿಷರು ಒಂದು ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂತಹ ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಹಾಗೆಯೇ ಅಂಚೆ ಮತ್ತು ತಂತಿಗಳನ್ನು ಹೆಚ್ಚು ಅಭಿವೃದ್ಧಿಪಡಿಸಿದರು. ಇದಕ್ಕೆ ಮುಖ್ಯ ಕಾರಣ ಏನು? ಎಲ್ಲರೂ ಒಂದು ಅಶಾಂತಿ ಅಥವಾ ದಂಗೆಗಳಾದರೆ ಅಲ್ಲಿಗೆ ತತ್ಕ್ಷಣವೇ ಸೈನ್ಯವನ್ನು ಕಳಿಸಿ ಅಥವಾ ಪೊಲೀಸ್ ವ್ಯವಸ್ಥೆಯನ್ನು ಕಳಿಸಿ ಅವುಗಳನ್ನು ಹತ್ತಿಕ್ಕೋದು ಇವರ ಮುಖ್ಯ ಉದ್ದೇಶ ಆಗಿತ್ತು. ಹೀಗಾಗಿ ಈ ಮೂರು ಉದ್ದೇಶಗಳಿಗಾಗಿ ಬ್ರಿಟಿಷರು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಪಡಿಸೋದಕ್ಕೆ ಅವರು ಆರಂಭಿಸಿದರು. ಆದರೂ ಸಹ ಈ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಕೆಲವೊಂದು ದೋಷಗಳಿವೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಕೆಲವೊಂದು ದೋಷಗಳನ್ನು ಅಷ್ಟೇ ನಾವು ಗುರುತಿಸಬಹುದು. ಒಂದು, ಒಳನಾಡು ಕಾಲುವೆ ಅಭಿವೃದ್ಧಿ ಆಗಲಿಲ್ಲ. ಒಳನಾಡು ಕಾಲುವೆ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನ ಹೊಂದಿಲ್ಲ ಅಂತ ಹೇಳಿದ್ರೆ, ಯಾವುದು ಜಲ ಸಾರಿಗೆಯಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿಲ್ಲ. ಕೇವಲ ಸಮುದ್ರದ ಸಾರಿಗೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಒಳನಾಡು ಸಾರಿಗೆ ಅಂದರೆ ಕಾಲುವೆಗಳ ಮೂಲಕ, ನದಿಗಳ ಮೂಲಕ ಸರಕು ಮತ್ತು ಜನರನ್ನ ಸಾಗಿಸುವ ಒಂದು ವ್ಯವಸ್ಥೆಗೆ ಇವರು ಯಾವುದೇ ಒಂದು ಪ್ರಾಮುಖ್ಯತೆಯನ್ನು ನೀಡಲಿಲ್ಲ. ಯಾಕೆಂತ ಹೇಳಿದ್ರೆ, ಭಾರತದಲ್ಲಿ ಕೆಲವೊಂದು ನದಿಗಳು ಮಳೆ ಬಂದಾಗ ಅಂದರೆ ವರ್ಷ ಪೂರ್ತಿ ಹರಿತಕ್ಕಂಥ ನದಿಗಳು ಕೇವಲ ಉತ್ತರ ಭಾರತದಲ್ಲಿದ್ದವು. ದಕ್ಷಿಣ ಭಾರತದಲ್ಲಿ ಏನಾಗಿತ್ತು, ಕೇವಲ ಮಳೆಗಾಲದಲ್ಲಿ ಮಾತ್ರ ಉಕ್ಕಿ ಹರಿತಾ ಇತ್ತು. ಇದರಿಂದಾಗಿ ಇವರ ಅವಧಿಯಲ್ಲಿ ಒಳನಾಡು ಸಾರಿಗೆ ಅಂತಕ್ಕಂಥದ್ದು ಹೆಚ್ಚು ಅಭಿವೃದ್ಧಿ ಹೊಂದಿಲ್ಲ. ಹಾಗೆ ಅಂಚೆ ಸೇವೆ ಮತ್ತು ಕಾನೂನು ಶಾಂತಿ ಪಾಲನೆಗಾಗಿ ಹೆಚ್ಚು ಬಳಸ್ತಾ ಇತ್ತು. ತಂತಿ ಮತ್ತು ಅಂಚೆ ಸೇವೆಯನ್ನ ಕೇವಲ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿ ಪಾಲನೆಗಾಗಿ ಬಳಸ್ತಾ ಇದ್ರು. ಬ್ರಿಟಿಷರು ಈ ಸೇವೆಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿರಲಿಲ್ಲ.
ಈ ಸೇವೆಗಳನ್ನ ಹೆಚ್ಚಾಗಿ ಯಾವಾಗ ಬಳಸ್ತಾ ಇದ್ರು? ಸರ್ಕಾರದ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಮತ್ತು ಶಾಂತಿ ಪಾಲನೆಗಾಗಿ ಈ ಒಂದು ಸೇವೆಗಳನ್ನು ಮೀಸಲಾಗಿ ಇಡಲಾಗಿತ್ತು ಅಂತಕ್ಕಂಥದ್ದು ಇವರ ಅವಧಿಯಲ್ಲಿರ್ತಕ್ಕಂತಹ ಪ್ರಮುಖ ದೋಷಗಳು. ಆದರೂ ಸಹ ಈ ಮೂಲಭೂತ ಸೌಕರ್ಯಕ್ಕೆ ಬ್ರಿಟಿಷರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಬ್ರಿಟಿಷರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಒಂದು ಆರ್ಥಿಕ ಮತ್ತು ರಾಜಕೀಯ ಧ್ರುವೀಕರಣ, ಆರ್ಥಿಕ ಮತ್ತು ರಾಜಕೀಯ ಧ್ರುವೀಕರಣಕ್ಕೆ ಈ ಮೂಲಭೂತ ಸೌಕರ್ಯಗಳು ಹೆಚ್ಚು ಸಹಾಯ ಆಯಿತು. ಬ್ರಿಟಿಷರು ಅವರಿಗೆ ಬೇಕಾಗಿರ್ತಕ್ಕಂಥ ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಈ ಸಾರಿಗೆ ವ್ಯವಸ್ಥೆಯನ್ನ, ಸಂಪರ್ಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ರು ಸಹ ಇದರಿಂದ ಭಾರತದ ಅಭಿವೃದ್ಧಿಗೆ ಆ ವ್ಯವಸ್ಥೆ ಸಹಾಯವಾಯಿತು. ಭಾರತದ ಆರ್ಥಿಕ ಅಭಿವೃದ್ಧಿಗೆ ಈ ಒಂದು ಸಾರಿಗೆ ವ್ಯವಸ್ಥೆಗಳು ಸಹಾಯವನ್ನ ಮಾಡಿದವು. ಮತ್ತು ಈ ಒಂದು ರಾಜಕೀಯ ಧ್ರುವೀಕರಣ, ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಭಾರತದಲ್ಲಿ ಒಂದು ಚಳುವಳಿಯನ್ನು ರೂಪಿಸೋದಕ್ಕೆ ಈ ಸಾರಿಗೆ ವ್ಯವಸ್ಥೆಗಳು, ಅದರಲ್ಲೂ ರಸ್ತೆ ಸಾರಿಗೆ, ಜಲ ಸಾರಿಗೆ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆ ಅಂತಕ್ಕಂಥದ್ದು ಹೆಚ್ಚಿನ ಕೊಡುಗೆಯನ್ನು ನೀಡಿತು. ಅಂದರೆ ಭಾರತಾದ್ಯಂತ ಇರ್ತಕ್ಕಂಥ ಜನರನ್ನ ಒಗ್ಗೂಡಿಸಲು ಈ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥದ್ದು ಸಹಾಯವನ್ನ ಮಾಡಿತು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಾರಿಗೆ ಸಂಪರ್ಕ ಅಭಿವೃದ್ಧಿಯನ್ನು ಉಂಟು. ಸಾರಿಗೆ ಸಂಪರ್ಕಗಳು ಅಭಿವೃದ್ಧಿ ಹೊಂದಿದವು. ಬ್ರಿಟಿಷರ ಅವಧಿಯಲ್ಲಿ ರೈಲು ಸಾರಿಗೆ ಪ್ರಾರಂಭ ಆಯಿತು. 1850ರಲ್ಲಿಯೇ ಭಾರತದಲ್ಲಿ ರೈಲು ಸಾರಿಗೆ ಆರಂಭ ಆಗುತ್ತೆ. ಹಾಗೆಯೇ ಜಲ ಸಾರಿಗೆ ಆರಂಭ ಆಗುತ್ತೆ. ವಿಮಾನ ಸೇವೆಗಳು 1905 ಮತ್ತು 10ರ ಅವಧಿಯಲ್ಲಿ ಭಾರತದಲ್ಲಿ ವಿಮಾನಗಳ ಹಾರಾಟವನ್ನು ಆರಂಭಿಸಲಾಗುತ್ತೆ. ಹೀಗೆ ಬ್ರಿಟಿಷರ ಒಂದು ಕಾಲದಲ್ಲಿ ಈ ಸಾರಿಗೆ ಮತ್ತು ಸಂಪರ್ಕ ಅಂದರೆ ಅಂಚೆ ಮತ್ತು ತಂತಿ ಸೇವೆಗಳು, ಮೇಲ್ ಮತ್ತು ಟೆಲಿಗ್ರಾಮ್ ಸೇವೆಗಳನ್ನು ಆರಂಭಿಸಲಾಯಿತು. ಇದು ಭಾರತದಲ್ಲಿಯೇ ಆರಂಭ ಆಗಿದ್ದು ಇವುಗಳ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದವು. ಅನಂತರ ಆಧುನಿಕ ತಂತ್ರಜ್ಞಾನ ಮತ್ತು ನಿರ್ವಹಣೆ. ಆಧುನಿಕ ತಂತ್ರಜ್ಞಾನ ಮತ್ತು ನಿರ್ವಹಣೆ. ಆಧುನಿಕ ತಂತ್ರಜ್ಞಾನ ಮತ್ತು ನಿರ್ವಹಣೆಗೆ ಇವರು ಕೊಡುಗೆಯನ್ನು ನೀಡಿದರು. ಬ್ರಿಟಿಷರು ಭಾರತದಲ್ಲಿ ಕೆಲವೊಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರು. ಈ ಕೈಗಾರಿಕೆಗಳಲ್ಲಿ ಆಧುನಿಕವಾಗಿರ್ತಕ್ಕಂತಹ ಯಂತ್ರೋಪಕರಣಗಳನ್ನು ಅಳವಡಿಸಿಕೊಂಡರು. ಈ ಯಂತ್ರೋಪಕರಣಗಳ ಅಳವಡಿಕೆ ಅವರ ತಂತ್ರಜ್ಞಾನ ಅಂತಕ್ಕಂಥದ್ದು ಆ ಮೂಲಕ ಭಾರತೀಯರಿಗೆ ದೊರೆಯಿತು. ಇವರ ಅವಧಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು, ಬಟ್ಟೆ ಕೈಗಾರಿಕೆಗಳು, ಹಾಗೆಯೇ ಸೆಣಬಿನ ಕೈಗಾರಿಕೆಗಳು ಮತ್ತು ಸಕ್ಕರೆ ಕಾರ್ಖಾನೆ, ಕಾಗದದ ಕಾರ್ಖಾನೆಗಳು ಆರಂಭವಾದವು. ಈ ಕಾರ್ಖಾನೆಗಳಿಗೆ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಇಂಗ್ಲೆಂಡ್ ದೇಶದಿಂದ ತರಿಸ್ಕೊಳ್ಳೋದಕ್ಕೆ ನಮಗೆ ಸಹಾಯಕ ಆಯಿತು. ಇದರಿಂದಾಗಿ ಆ ದೇಶದಲ್ಲಿರ್ತಕ್ಕಂಥ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಏನಾಯಿತು, ವರ್ಗಾವಣೆ ಆಗೋದಕ್ಕೆ ಕಾರಣ ಆಯಿತು. ಹಾಗಾಗಿ ಭಾರತ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದಕ್ಕೆ ಇದರಿಂದ ಸಹಾಯ ಆಯಿತು. ನಂತರ 4ನೇದಾಗಿರ್ತಕ್ಕಂಥದ್ದು ನಾಗರಿಕ ಕಾನೂನುಗಳು ಮತ್ತು ನ್ಯಾಯಾಲಯಗಳ ಅಭಿವೃದ್ಧಿ. ನಾಗರಿಕ ಕಾನೂನು ಮತ್ತು ನ್ಯಾಯಾಲಯಗಳ ಸ್ಥಾಪನೆ. ಭಾರತದಲ್ಲಿ ಅದುವರೆಗೂ ಸಹ ನಾಗರಿಕ ಕಾನೂನು, ಈ ದೇಶಕ್ಕೆ ಅನ್ವಯಿಸುವಂತಹ ಕಾನೂನುಗಳು ಇರಲಿಲ್ಲ. ಬ್ರಿಟಿಷರು ತಮ್ಮ ಆಡಳಿತವನ್ನು ವಹಿಸಿಕೊಳ್ಳೋದಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಇಡೀ ದೇಶಕ್ಕೆ ಅನ್ವಯಿಸುವಂತಹ ಕಾನೂನುಗಳನ್ನು ಹೊಂದಿರಲಿಲ್ಲ. ಮತ್ತು ಇವರು ನ್ಯಾಯಾಲಯಗಳನ್ನು
ನ್ಯಾಯಾಲಯಗಳನ್ನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸ್ಥಾಪನೆ ಮಾಡೋದಕ್ಕೆ ಸಹಾಯ ಮಾಡಿದರು. ಹಾಗಾಗಿ ಭಾರತದಲ್ಲಿ ಇಡೀ ದೇಶಕ್ಕೆ ಅನ್ವಯಿಸುವಂತಹ ಕಾನೂನುಗಳನ್ನು ಇವರು ಜಾರಿಗೆ ತಂದರು ಮತ್ತು ನ್ಯಾಯಾಲಯಗಳಲ್ಲಿ ಪ್ರಮುಖವಾಗಿ ನ್ಯಾಯಾಲಯಗಳನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಮಾಡೋದರಲ್ಲಿ ಇವರು ಪ್ರಮುಖವಾಗಿರ್ತಕ್ಕಂತಹ ಸಹಾಯವನ್ನು ನಮಗೆ ಮಾಡ್ತಾರೆ. ಆನಂತರ ಹೊಸ ಶಿಕ್ಷಣ ಪದ್ಧತಿಯ ಜಾರಿ, ಹೊಸ ಶಿಕ್ಷಣ ಪದ್ಧತಿ ಜಾರಿ. ಹೊಸ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಅದುವರೆಗೂ ಭಾರತದಲ್ಲಿ ಮುಖ್ಯವಾಗಿ ಧಾರ್ಮಿಕ ಶಿಕ್ಷಣ ಕೇಂದ್ರಗಳು ಮಾತ್ರ ಇರ್ತವೆ, ಧಾರ್ಮಿಕ ಶಿಕ್ಷಣ ಸಂಸ್ಥೆಗಳು ಮಾತ್ರ ಇರ್ತವೆ. ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು, ಮದ್ರಸಾ ಶಿಕ್ಷಣ ಪದ್ಧತಿಗಳಿದ್ದವು. ಹೀಗೆ ಇಂಥ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಶಿಕ್ಷಣವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಬ್ರಿಟಿಷರು ಆಧುನಿಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ಶಿಕ್ಷಣದಲ್ಲಿ ಮುಖ್ಯವಾಗಿ ಒಂದು ಪ್ರತಿಭೆಗಳನ್ನು ಹೊರತೆಗೆಯುವಂಥ ಶಿಕ್ಷಣ ಪದ್ಧತಿಗಳನ್ನು ಇವರು ಜಾರಿಗೆ ತರ್ತಾರೆ. ಇಂಗ್ಲಿಷ್ ಭಾಷೆಯನ್ನು ಭಾರತದಲ್ಲಿ ಪರಿಚಯಿಸ್ತಾರೆ. ಹೊಸ ಶಿಕ್ಷಣ ಪದ್ಧತಿಯಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದ್ದು ಭಾರತೀಯರು ಜಗತ್ತಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕಾರಣ ಆಗುತ್ತೆ, ಸಹಾಯ ಆಗುತ್ತೆ. ಬ್ರಿಟಿಷರು ತಂದಂತಹ ಇಂಗ್ಲಿಷ್ ಭಾಷೆ ಭಾರತದಲ್ಲಿ ಪರಿಚಯಿಸಿದ್ದು ಭಾರತೀಯರಿಗೆ ಜಗತ್ತಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಸಹಾಯಕವಾಯಿತು. ಇದರಿಂದಾಗಿ ಭಾರತದಲ್ಲಿ ಒಂದು ರಾಜಕೀಯ ಧ್ರುವೀಕರಣ ಆಗುತ್ತೆ ಮತ್ತು ಭಾರತ ಸ್ವತಂತ್ರ ಹೊಂದೋದಕ್ಕೆ ಸಹಾಯ ಸಹ ಆಗುತ್ತದೆ. ಇನ್ನು ಆರನೇದಾಗಿರ್ತಕ್ಕಂಥದ್ದು ಮಾರುಕಟ್ಟೆ ಆಧಾರಿತ ಮತ್ತು ಖಾಸಗಿ ಬಂಡವಾಳಕ್ಕೆ, ಖಾಸಗಿ ಅರ್ಥವ್ಯವಸ್ಥೆಗೆ ಉತ್ತೇಜನ ನೀಡಲಾಗುತ್ತದೆ. ಅಂದರೆ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆಯನ್ನು ಜಾರಿಗೆ ತರೋದಕ್ಕೆ ಇವರು ಜಾರಿ ತಂದಿದ್ದರು. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಅಂತಕ್ಕಂಥದ್ದು ನಿಗದಿಯಾಗ್ತಾ ಇದ್ದವು. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಶಕ್ತಿಗಳಿಂದ ವಸ್ತುಗಳ ಬೆಲೆಗಳು ನಿಗದಿಯಾಗೋದಕ್ಕೆ ಸಹಾಯಕ ಆಯಿತು. ಮತ್ತು ಖಾಸಗಿ ವ್ಯಕ್ತಿಗಳು ಯಾರು ಬಂಡವಾಳವನ್ನು ಹೊಂದಿದ್ರೋ ಅವರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅಥವಾ ಉದ್ಯಮಿಗಳನ್ನು ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ಉತ್ತೇಜನವನ್ನು ಬ್ರಿಟಿಷ್ನವರು ನೀಡ್ತಾ ಇದ್ರು. ಇದರಿಂದಾಗಿ ಭಾರತದ ಅಭಿವೃದ್ಧಿಯಲ್ಲಿ ಇದು ಸಹ ಸಹಾಯಕವಾಯಿತು. ಅನಂತರ ಬಲಿಷ್ಠ ಮತ್ತು ದಕ್ಷ ಆಡಳಿತಕ್ಕೆ ಬ್ರಿಟಿಷರು ತಮ್ಮ ಕೊಡುಗೆಗಳನ್ನು ನೀಡಿದ್ದಾರೆ. ಬ್ರಿಟಿಷ್ ಅವಧಿಯಲ್ಲಿ ಬಲಿಷ್ಠ ಮತ್ತು ದಕ್ಷ ಆಡಳಿತಕ್ಕೆ ಇವರು ಆಡಳಿತವನ್ನು ನಿರ್ವಹಣೆ ಮಾಡಿದ್ದು ಭಾರತೀಯರಿಗೆ ಸಾಕಷ್ಟು ಅನುಭವಗಳನ್ನು, ತರಬೇತಿಗಳನ್ನು ನೀಡಲು ಸಹಾಯಕವಾಯಿತು. ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಇಂಗ್ಲಿಷ್ ಭಾಷೆಯನ್ನು ಕಲಿಸಿದ್ದು, ಅನಂತರ ಭಾರತೀಯರಿಗೆ ಆಡಳಿತದ ಒಂದು ಅನುಭವಗಳನ್ನು ನೀಡಿದ್ದು ಮತ್ತು ದಕ್ಷ ಆಡಳಿತವನ್ನು ಹೇಗೆ ನೀಡಬೇಕು ಅನ್ನೋದನ್ನು ಭಾರತೀಯರಿಗೆ ಕಲಿಸಿಕೊಟ್ಟಿದ್ದರು. ಅದು ಯಾಕೆ ಅಂತ ಹೇಳಿದ್ರೆ, ಅದುವರೆಗೂ ಭಾರತೀಯರು ದೇಶೀಯ ಆಡಳಿತ ವ್ಯವಸ್ಥೆ ಅಥವಾ ದೇಶೀಯ ಸಂಸ್ಥಾನಗಳ ಆಡಳಿತದಲ್ಲಿ ಇತ್ತು. ಇದರಿಂದಾಗಿ ಒಂದು ದಕ್ಷ ಆಡಳಿತಕ್ಕೆ ಅದು ಕಾರಣ ಆಗ್ತಿರಲಿಲ್ಲ. ಮತ್ತು ರಾಜ ಪರಂಪರೆ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಯಾವಾಗ ಭಾರತಕ್ಕೆ ಬ್ರಿಟಿಷರು ಆಗಮನ ಆಗುತ್ತೋ ನಿಧಾನವಾಗಿ ರಾಜ ಪರಂಪರೆ ಹೋಗುತ್ತೆ ಮತ್ತು ಆಡಳಿತದಲ್ಲಿ ಜನಸಾಮಾನ್ಯರೇ ಆಡಳಿತದ ಚುಕ್ಕಾಣಿ ಹಿಡಿಯೋದಕ್ಕೆ ಮತ್ತು ಆಡಳಿತದ ಒಂದು ಮುಂಚೂಣಿಗೆ ಬರೋದಕ್ಕೆ ಕಾರಣ ಆಗುತ್ತದೆ. ಇದರಿಂದ ನಾಯಕತ್ವದ ಗುಣಗಳನ್ನು ಬೆಳೆಸ್ತಾರೆ, ನಾಯಕತ್ವದ ಗುಣಗಳ ಬೆಳವಣಿಗೆ ಆಗುತ್ತೆ ಮತ್ತು ಆಡಳಿತದಲ್ಲಿ ದಕ್ಷತೆ ಅಂತಕ್ಕಂಥದ್ದು ಬರೋದಕ್ಕೆ ಕಾರಣ ಆಗುತ್ತದೆ. ಹೀಗಾಗಿ ಒಟ್ಟಾರೆ ಈ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಏನೇ ದೋಷಗಳಿದ್ರೂ ಸಹ ಭಾರತದ ಅಭಿವೃದ್ಧಿಗೆ ಒಂದಿಷ್ಟು ಸಹಾಯವನ್ನು ಬ್ರಿಟಿಷರು ಮಾಡಿದ್ರು ಅಥವಾ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ನಮಗೆ ಸಹಾಯಕ ಆಗಿತ್ತು. ಹೀಗೆ ಸ್ವತಂತ್ರ ಪೂರ್ವ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ರಿಟಿಷರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಭಾರತದ ಆರ್ಥಿಕ ಸ್ಥಿತಿಗತಿಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಬ್ರಿಟಿಷರ ಆಡಳಿತದಲ್ಲಿ ಕೃಷಿ ಬಹಳ ಹಿಂದುಳಿದಿತ್ತು. ಕೃಷಿಯನ್ನು ನಿಧಾನವಾಗಿ ವಾಣಿಜ್ಯೀಕರಣ ಮಾಡಿದರು. ಆಹಾರ ಧಾನ್ಯಗಳ ಕೊರತೆ ಉಂಟಾಯಿತು. ಆನಂತರ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು. ಇವೆಲ್ಲದರ ಕಾರಣ ಮತ್ತು ಮೂಲಭೂತ ಸೌಕರ್ಯಗಳು
ಕೃಷಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಲ್ಲ. ಇದರಿಂದಾಗಿ ಕೃಷಿ ಹಿಂದುಳಿತು. ಇನ್ನು ಕೈಗಾರಿಕೆಗಳಲ್ಲಿ ಭಾರತದಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡ್ ದೇಶಕ್ಕೆ ತಗೊಂಡರು. ಅಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯಾದವು. ಭಾರತೀಯ ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸಿದವು. ಇಂಗ್ಲೆಂಡ್ ದೇಶದಲ್ಲಿ ಉತ್ಪಾದಿಸಿರ್ತಕ್ಕಂಥ ಸರಕುಗಳನ್ನು ಭಾರತಕ್ಕೆ ಆಮದು ಮಾಡಿಕೊಂಡ್ರು. ಇಲ್ಲಿ ಕಡಿಮೆ ಬೆಲೆಯಲ್ಲಿ, ಅಗ್ಗದ ಬೆಲೆಯಲ್ಲಿ ಆ ಇಂಗ್ಲಿಷರು ಅಥವಾ ಇಂಗ್ಲೆಂಡ್ ದೇಶದಲ್ಲಿ ಉತ್ಪಾದಿಸತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡಿದರು. ಇದರಿಂದಾಗಿ ಕರಕುಶಲ ಕೈಗಾರಿಕೆಗಳು ನಾಶ ಹೊಂದಿದವು. ಕರಕುಶಲ ಕೈಗಾರಿಕೆಗಳು ನಾಶ ಹೊಂದಿದವು. ಇದರಿಂದ ಕೈಗಾರಿಕಾ ಬೆಳವಣಿಗೆಯೂ ಸಹ ಕುಂಠಿತ ಇತ್ತು. ಆನಂತರ ವಿದೇಶಿ ವ್ಯಾಪಾರ. ವಿದೇಶಿ ವ್ಯಾಪಾರದಲ್ಲಿ ಮುಖ್ಯವಾಗಿ ಕಚ್ಚಾ ವಸ್ತುಗಳನ್ನಷ್ಟೇ ರಫ್ತು ಮಾಡಿದ್ವಿ. ಸಿದ್ಧ ವಸ್ತುಗಳನ್ನು ಮತ್ತು ಯಂತ್ರೋಪಕರಣಗಳನ್ನು, ತಯಾರಿಕಾ ವಸ್ತುಗಳನ್ನು, ಅನುಭೋಗಿ ಸರಕುಗಳನ್ನು ನಾವು ಆಮದು ಮಾಡಿಕೊಳ್ಬೇಕಾಯಿತು. ಇದರಿಂದ ಭಾರತ ವಿದೇಶಿ ವ್ಯಾಪಾರದಲ್ಲಿ ನಷ್ಟವನ್ನು ಅನುಭವಿಸಿತು. ಹಾಗೆಯೇ ಜನಸಂಖ್ಯಾ ಸ್ಥಿತಿಗತಿಗಳನ್ನು ಈಗ ನೋಡಿದ್ವಿ. ಮೊಟ್ಟ ಮೊದಲ ಬಾರಿಗೆ 1881ರಲ್ಲಿ ಜನಗಣತಿ ಅಂತಕ್ಕಂಥದ್ದು ನಡೀತದೆ. ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೀತು. ಸಾಕ್ಷರತಾ ಪ್ರಮಾಣ ಕಡಿಮೆ ಇತ್ತು. ಹಾಗೆಯೇ ಮಹಿಳಾ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇತ್ತು. ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಹಿಂದೆ ಉಳಿದಿದ್ವಿ. ಆನಂತರ ಭಾರತದಲ್ಲಿ ಒಂದು ಮರಣ ಪ್ರಮಾಣ ಹೆಚ್ಚಾಯಿತು ಹಾಗೂ ಬಡತನದ ಪ್ರಮಾಣ ಹೆಚ್ಚಿತ್ತು ಅಂತಕ್ಕಂಥ ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಇನ್ನು ಉದ್ಯೋಗದ ರಚನೆಯಲ್ಲಿ ಭಾರತದಲ್ಲಿ ಕೃಷಿಯ ಮೇಲೆ ಅವಲಂಬನೆ ಹೆಚ್ಚಾಗಿತ್ತು. ಕೈಗಾರಿಕೆ ಮತ್ತು ಸೇವಾ ವಲಯದ ಅವಲಂಬನೆ ತುಂಬ ಕಡಿಮೆ ಇತ್ತು. ಮತ್ತು ಪ್ರಾದೇಶಿಕ ಉದ್ಯೋಗದಲ್ಲಿ ಪ್ರಾದೇಶಿಕ ಅಸಮತೋಲನಗಳು ಕಂಡುಬಂದಿತು. ಇನ್ನು ಮೂಲಭೂತ ಸೌಕರ್ಯಗಳಲ್ಲಿ ಬ್ರಿಟಿಷರು ಮುಖ್ಯ ಉದ್ದೇಶ ಏನೇ ಇದ್ರೂ ಸಹ ಕೆಲವೊಂದು ದೋಷಗಳನ್ನು ಒಳಗೊಂಡಿದ್ರೂ ಸಹ ಇವು ಭಾರತದ ಅಭಿವೃದ್ಧಿಗೆ ಸ್ವಲ್ಪ ಪ್ರಮಾಣದಲ್ಲಿ ಸಹಾಯವನ್ನು ಮಾಡಿದವು. ಹೀಗಾಗಿ ಒಟ್ಟಾರೆ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ನಷ್ಟವನ್ನು ಉಂಟಾದವು ಮತ್ತು ಮೂಲಭೂತ ಸೌಕರ್ಯ ಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ನಾವು ಸಾಧಿಸಿದ್ದೀವಿ. ಹೀಗೆ ಒಂದು ಬ್ರಿಟಿಷರ ಆಡಳಿತ ವ್ಯವಸ್ಥೆ ಭಾರತದಲ್ಲಿ ಒಂದು ರೀತಿಯಲ್ಲಿ ಅನುಕೂಲ ಮಾಡಿದರೆ, ಇನ್ನೊಂದು ರೀತಿಯಲ್ಲಿ ಜನರ ಶೋಷಣೆಗೆ ಒಳಗಾಗ್ತಾ ಇತ್ತು. ಜನರ ಶೋಷಣೆ ಅಂತಕ್ಕಂಥದ್ದು ಹೇಗಿತ್ತು ಅಂತ ಹೇಳಿದರೆ, ಭಾರತದಾದ್ಯಂತ ಬಡತನ ವ್ಯಾಪಿಸಿತ್ತು. ಆಹಾರದ ಸಮಸ್ಯೆ ಸಾಕಷ್ಟು ಪ್ರಮಾಣದಲ್ಲಿತ್ತು. ರೋಗ ರುಜಿನಗಳು ಭಾರತದಲ್ಲಿತ್ತು. ಇವುಗಳಿಗೆ ಪರಿಹಾರಗಳನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಕೊಡಲಿಲ್ಲ. ಇದು ಬ್ರಿಟಿಷರ ಪ್ರಮುಖವಾಗಿರತಕ್ಕಂತಹ ಒಂದು ಆಡಳಿತದ ವೈಫಲ್ಯ ಆಗಿತ್ತು. ಹಾಗೆಯೇ ಬ್ರಿಟಿಷ್ ಆಡಳಿತದಿಂದ ಭಾರತೀಯರು ಕಲ್ತ್ಕೊಂಡಿದ್ದೇನಪ್ಪ ಅಂತ ಹೇಳಿದರೆ, ಭಾರತೀಯ ಒಂದು ವ್ಯವಸ್ಥೆ ಅನುಭವವನ್ನು ನಾವು ಹೇಗೆ ಪಡ್ಕೊಂಡ್ರು ಅಂದರೆ, ಬ್ರಿಟಿಷರು ಇಲ್ಲಿ ನಮಗೆ ಇಂಗ್ಲಿಷ್ ಭಾಷೆಯನ್ನು ಕಲಿಸಿದರು. ರೈಲು ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ ಮತ್ತು ಅಂಚೆ ಮತ್ತು ತಂತಿ ಸೇವೆಗಳನ್ನು ಒದಗಿಸಿಕೊಟ್ಟರು. ಇದರಿಂದ ಭಾರತ ಒಗ್ಗೂಡಲು ಸಹಾಯಕವಾಯಿತು. ಇಡೀ ಭಾರತ ನಾವು ಕೇವಲ ಒಂದೊಂದು ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದೆ. ಇಡೀ ಭಾರತ ಒಗ್ಗೂಡಿ ನಾವು ಹೋರಾಟ ಮಾಡಲಿಕ್ಕೆ ಇದು ಸಹಾಯಕವಾಯಿತು ಅನ್ನೋದನ್ನು ನಾವು ಗಮನಿಸ್ಬೋದು. ಹೀಗಾಗಿ ಬ್ರಿಟಿಷರು ಭಾರತದಲ್ಲಿ ಸರಿಸುಮಾರು ಎರಡೂವರೆ ದಶಕಗಳ ಕಾಲ ಭಾರತವನ್ನು ಆಡಳಿತಕ್ಕೆ ಒಳಪಡಿಸುತ್ತಾರೆ. 2.5 ದಶಕಗಳ ಕಾಲ ಬ್ರಿಟಿಷರು ಆಡಳಿತಕ್ಕೆ ಒಳಪಡಿಸುತ್ತಾರೆ. ಅದರಲ್ಲೂ ಸಹ 1753ರ ನಂತರದಲ್ಲಿ ಬ್ರಿಟಿಷ್ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತದೆ. ಏನು ಪ್ಲಾಸಿ ಕದನದ ನಂತರ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಗಳನ್ನು ವಿಸ್ತರಿಸ್ತಾ ಹೋಗ್ತಾರೆ. ವ್ಯಾಪಾರವನ್ನು ಹೆಚ್ಚು ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಆನಂತರ ಭಾರತದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನು 1850ರ ನಂತರ ತಗೊಳ್ತಾರೆ. ಇದರಿಂದ ಭಾರತದಲ್ಲಿ ಇಡೀ ಭಾರತ ಬ್ರಿಟಿಷರ ಆಡಳಿತಕ್ಕೆ ಒಳಪಡುತ್ತದೆ. ಹೀಗಾಗಿ ಈ ಒಂದು ಅಧ್ಯಾಯವನ್ನು ನಾವು ಇದುವರೆಗೂ ಗಮನಿಸಿದ್ವಿ. ಒಟ್ಟಾರೆ ಈ ಅಧ್ಯಾಯದಲ್ಲಿ ಬ್ರಿಟಿಷರ ಆಡಳಿತದಲ್ಲಿ ಭಾರತದ ಆರ್ಥಿಕಾಭಿವೃದ್ಧಿ ಅಂತ ಹೇಳಿದ್ರೆ, ಒಂದು ಕೃಷಿಯಲ್ಲಿ ಯಾವ ರೀತಿ ಇತ್ತು, ಕೃಷಿಯ ಸ್ಥಿತಿಗತಿಗಳು, ಎರಡನೇದು ಕೈಗಾರಿಕೆಯ ಸ್ಥಿತಿಗತಿಗಳು, ಮೂರನೇದಾಗಿರ್ತಕ್ಕಂಥದ್ದು
ವಿದೇಶಿ ವ್ಯಾಪಾರದ ಸ್ಥಿತಿಗತಿಗಳು, ಹಾಗೆಯೇ ನಾಲ್ಕನೇದಾಗಿರ್ತಕ್ಕಂಥದ್ದು ಜನಸಂಖ್ಯಾ ಸ್ವರೂಪ, ಹಾಗೆಯೇ ಐದನೇದು ಉದ್ಯೋಗದ ರಚನೆ, ಮತ್ತು ಆರನೇದಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳ ಒಂದು ಕ್ಷೇತ್ರಗಳಲ್ಲಿ ನಾವು ಬ್ರಿಟಿಷರ ಒಂದು ಆಡಳಿತವನ್ನು ನಾವು ನೋಡಿದ್ದೀವಿ.